ಜನಗಳಿಗಷ್ಟೇ ನಮ್ಮ ಹೋರಾಟ ನೋಡೋದಂಥದ್ದಲ್ಲ, ಇಡೀ ರಾಜ್ಯ ನೋಡ್ಬೇಕು. ಫಸ್ಟ್ ಸರ್ಕಾರ ಕೇಳಿಸ್ಕೊಬೇಕು, ನಮ್ಮ ಹೋರಾಟನ, ನಮ್ಮ ಒಗ್ಗಟ್ಟು ಸರ್ಕಾರಕ್ಕೆ ಗೊತ್ತಾಗಬೇಕು, ಇಡೀ ದೇಶಕ್ಕೆ ಗೊತ್ತಾಗಬೇಕು. ಹೌದು, ಈ ಥರ ಇಲ್ಲಿ ಸ್ಟೂಡೆಂಟ್ಸ್ ಈ ಥರ ಆಗ್ತಾ ಇದೆ ಅಂತೇಳಿ ನಮ್ಮ ಸಮಸ್ಯೆ ಅವಾಗೇ ಬಗೆಹರಿಯೋದು. ಹೌದಾ ಇಲ್ವಾ? ಇಲ್ಲ ಒಂದು ಎಕ್ಸಾಮ್ ಬರೆದು ಪಾಸ್ ಆಗಿಲ್ಲ ಸುಮ್ಮನೆ ಆಗಿರಕ್ಕಾಗುತ್ತಾ? ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀತೀರಾ ಇಲ್ವಾ? ಇನ್ನೊಂದು ಟೈಮ್ ಎಕ್ಸಾಮ್ ಬರೀತೀರಾ ಇಲ್ವಾ? ಅದೇ ರೀತಿ ಒಂದು ಹೋರಾಟ ಆಗಿದ ತಕ್ಷಣ ಇನ್ನೊಂದು ಹೋರಾಟ ಮಾಡ್ಬೇಕಾ ಬೇಡವಾ? ಒಂದು ಹೋರಾಟ ಮಾಡಿದೀವಿ ಸಾಕು ಹಂಗಲ್ಲ ಅದು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಎಲ್ಲಾ ರೀತಿನೂ ಪೊಲೀಸ್ ಪರ್ಮಿಷನ್ ತಗೊಂಡಿದೀವಿ. ಪೊಲೀಸ್ಗೆ ಒಂದು ರೆಸ್ಪೆಕ್ಟ್ ಕೊಡಿ. ರೆಸ್ಪೆಕ್ಟ್ ಕೊಟ್ಟು ಅವ್ರ ಪರವಾಗಿ ನಾವು ಅವ್ರೇನು ಹೇಳ್ತಾರ ಅದ್ರ ಪ್ರಕಾರ ನಾವು ಮಾಡ್ತಾ ಇರೋದು ಹೋರಾಟ. ಓಕೆನಾ? ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗಬೇಕು. ಯಾಕೆಂದ್ರೆ ನಾವು ಇಂಡಿವಿಜುವಲ್ ಯಾರಿಗೋ ಒಬ್ರು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋ ಹೋರಾಟ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇರೋ ಹೋರಾಟ. ಪಾಪ ಅದು ಪೊಲೀಸವ್ರಿಗೂ ಗೊತ್ತಿದೆ. ಪಾಪ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ತುಂಬಾ ಸಪೋರ್ಟಿವ್ ಇದ್ದಾರೆ ವಿಜಯಪುರದಲ್ಲಿರೋ ಪೊಲೀಸರು. ಎಲ್ಲರ ಜೊತೆನೂ ಮಾತಾಡಿದೀವಿ, ಎಲ್ಲರೂ ಸಪೋರ್ಟಿವ್ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ಅವರು ಬರ್ತಾರೆ. ಪ್ರತಿಯೊಬ್ರು ಅವರಿಗೆ ರೆಸ್ಪೆಕ್ಟ್ ಕೊಡಿ, ಮತ್ತೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಯಾರು ಅಷ್ಟೇ ಪಬ್ಲಿಕ್ ಹಾನಿ ಮಾಡೋದು, ಪಬ್ಲಿಕ್ ತೊಂದರೆ ಕೊಡೋ ಅಂತ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಲ್ಲ? ಮತ್ತೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ. ನಿಮ್ಮ ಅಕ್ಕ ತಂಗಿದಿರು, ನಿಮ್ಮ ಸ್ನೇಹಿತರು ಅಂದ್ಕೊಂಡು ಹೆಣ್ಮಕ್ಳು ಸೇಫ್ಟಿ ತುಂಬಾ ಇಂಪಾರ್ಟೆಂಟು. ನಾವು ಧಾರವಾಡದಲ್ಲೂ ಹೆಣ್ಮಕ್ಳಿಗೆಲ್ಲ ಸಪ್ರೇಟ್ ಲೈನ್ ಮಾಡಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ವಿ. ಆ ಡಿಸ್ಟೆನ್ಸು ವಿಜಯಪುರದಲ್ಲೂ ಆಗಬೇಕು. ಯಾವುದೇ ಕಾರಣಕ್ಕೂ ಪಬ್ಲಿಕ್ಗೆ ಯಾರು ನೀವೇ ಎಲ್ಲ ವ್ಯಾಲಂಟಿಯರ್ಸ್ ನೀವೇ ನೋಡ್ಕೊಬೇಕು ಯಾರು ಏನು ಮಾಡ್ತಿದಾರಂತ. ಶಾಂತಿಯುತವಾಗಿ ಹೋಗೋಣ. ಶಿವಾಜಿ ಸರ್ಕಲ್ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಸೀದಾ ಡಿ ಸಿ ಕಚೇರಿ ಹತ್ರ ಹೋಗ್ತೀವಿ. ಅಂದರೆ ಗಾಂಧಿ ಚೌಕ, ಅದಾದಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆಯಲ್ಲ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಅಲ್ಲೊಂದು ಕಡೆ ಜಾಗ ಇದೆ, ತುಂಬ ದೊಡ್ಡ ಜಾಗ ಇದೆ. ಅಲ್ಲಿ ಕುತ್ಕೊಂಡು ನಮ್ಮ ಸಮಸ್ಯೆನ ಹೇಳ್ಕೊಬೋದು ನಾವು. ಅರ್ಥ ಆಯ್ತಾ? ಅಲ್ಲೊಂದು 2-3 ಅವರ್ ಕುತ್ಕೊಂಡು ನಿಮಗೇನು ಅನ್ಸುತ್ತೋ ಅದು ಘೋಷಣೆ ಕೂಗಿ, ನಿಮಗೇನು ಅನ್ಸುತ್ತೋ ಅದನ್ನು ಮಾತಾಡಿ. ಅದು ಬಿಟ್ಟರೆ ನೀವು ಏನಂದರೆ ಅಹಿಂಸಾತ್ಮಕವಾಗಿ ಏನೂ ನಡ್ಕೊಬಾರ್ದು. ಶಾಂತಿಯುತವಾಗಿ ಪ್ರತಿಭಟನೆ ಆಗಬೇಕು. ಇದಂತೂ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಯಾಕೆಂದರೆ ಹೋರಾಟ ಬರೀ ಒಂದಿನದ ಹೋರಾಟ ಅಲ್ಲ, ಇದು ಎಲ್ಲರದ್ದು ಭವಿಷ್ಯ ಇದೆ. ಪ್ರತಿಯೊಬ್ಬರದ್ದು ಇಂಪಾರ್ಟೆಂಟು. ಯಾರಿಗೇನೇ ಆದ್ರೂ ಅದು ನಮಗೆ ಆಗುತ್ತೆ ಅಂತ ಭಾವಿಸ್ಬೇಕು. ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತ ಅಂದರೆ, ಬೇರೆಯವ್ರಿಗೆ ತೊಂದರೆ ಆದರೆ ನಮ್ಮ ತೊಂದರೆ ಅಂತ ಅನ್ಕೊಬೇಕು. ನೀವು ಯಾರಿಗೂ ತೊಂದರೆ ಕೊಡ್ತೀರಾ. ಇದೇ 12ನೇ ತಾರೀಕು ಬುಧವಾರ ಬೃಹತ್ ಮಟ್ಟಕ್ಕೆ ಶಾಂತಿಯುತವಾಗಿ ಹೋರಾಟ ಮಾಡೋಣ. ನೀವು ಪ್ರತಿಯೊಬ್ಬರೂ ಇನಿಷಿಯೇಟಿವ್ ತಗೊಂಡು 100 ಜನ ಕರ್ಕೊಂಡ್ಬರ್ಬೇಕು. ಆಗ್ಬೋದಾ? ಮತ್ತೆ ಕೊನೆಯದಾಗಿ ಇನ್ನೊಂದು